ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ವ? ನಾನು ಕೂಡ ಸಖತ್ತಾಗಿದ್ದೀನಿ, ಖುಷಿಯಾಗಿದ್ದೀನಿ. ಈ ವ್ಲಾಗ್ನ ತುಂಬ ಎಕ್ಸೈಟೆಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನಿಮಗೆ ತುಂಬ ಇಷ್ಟ ಆಗುವಂತಹ ಜ್ಯುವೆಲರಿ ಕಲೆಕ್ಷನ್ ಮಾಡ್ತಾ ಇದ್ದೀನಿ, ನೋಡಿ. ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ಆಂಟಿ ಮುಖ ತೋರಿಸಲ್ಲ, ಸೊ ಜ್ಯುವೆಲರಿ ಹಾಗೆ ಬರೀ ಓಲೆ ಕಲೆಕ್ಷನ್. ಹಾಗೆ ಅವ್ರ ಮೆಮೊರಿ ಯಾವ ಟೈಮಲ್ಲಿ ತಗೊಂಡಿದ್ದು, ಸೊ ಎಷ್ಟಿದೆ ಅಂತ ಹೇಳಿ ಆಂಟಿ ಹೇಳ್ತಾರೆ. ಇದು ನಾನು ಒಂದು 5 ವರ್ಷ 6 ವರ್ಷ ಇದ್ದಾಗ ನಮ್ಮ ತಂದೆ ಮಾಡಿಸಿದ್ದು. ಅವಾಗ ಬರ್ತಿತ್ತಲ್ಲ ₹1 ಅಗಲ, ಅಷ್ಟು ಅಗಲದ್ದು ಮಾಡಿಸಿದ್ದು. ಅವಾಗ 1 ಗ್ರಾಮ್ಗೆ ₹300 ಇರ್ಬೋದು. ಇವಾಗ 5 ಗ್ರಾಮ್ ಇದೆ. ಇದು 5 ಗ್ರಾಮ್ ಅಂದ್ರೆ 70,000 ಇವತ್ತಿನ. ಅವಾಗ ₹300 1 ಗ್ರಾಮ್ ಇದು. ಇವಾಗಲೇ ಇದಕ್ಕೆ ಒಂದು 45-46 ವರ್ಷ. ಆ ಡಿಸೈನ್ ತೋರಿಸಿ ಆಗಿದೆ ನೋಡಿ. ಆ ಡಿಸೈನ್ ಹೇಗಿದೆ, ಮಧ್ಯದಲ್ಲಿ ಈ ತರ ಕೊಟ್ಬಿಟ್ಟು ಈ ತರ ಹರಳುಗಳನ್ನ ಕೊಟ್ಟಿದ್ದಾರೆ. ಮುತ್ತು ಹಾಕ್ಸಿದ್ರು. ಇದು ಅದು ಮುತ್ತು ಸಿಪ್ಪೆ ಎಲ್ಲ ಸುಲ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಇವಾಗ ಇದು ಪಚ್ಚೆ ಹಸಿರು ಕಲ್ಲಿಂದು ಪಚ್ಚೆ ಮಣಿ ಅದನ್ನ ಹಾಕ್ಸಿರೋದು ಇವಾಗ. ಸರಿ ಆಂಟಿ, 40 ವರ್ಷ ಆಗಿದೆ ಅವರ ತಂದೆ. 45 ವರ್ಷ ಆಗಿದೆ ಇದಕ್ಕೆ. ಓಕೆ ಆಂಟಿ, ಇದನ್ನ ಸೈಡ್ ಗಿಡಿ. ಇವಾಗ ದೊಡ್ಡ ಮಗಳಿಗೆ ಅಂತ ತಗೊಂಡಿದ್ದು, ಅವಳು ಚಿಕ್ಕವಳಿದ್ದಾಗ. ಇದು ಅಕ್ಷಯ ತೃತೀಯಗೆ ಅಂತ ತಗೊಂಡಿದ್ವಿ. ನೋಡಿ, ಇದೊಂಥರ ಡಿಫ್ರೆಂಟ್ ಆಗೈತೆ. ನಂಗೆ ಇದು ಇಷ್ಟ ಆಯ್ತು. ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಐತೆ, ಇಲ್ಲಿ ಕೆಂಪು ಹರಳು ಐತೆ, ಕೆಳಗಡೆ ಮುತ್ತಿನ ತರ ಮುತ್ತಿನ ಹರಳು ಐತೆ. ಹಿಂಗ್ ಇಟ್ಕೊಂಡು ತೋರಿಸಿ ಆಂಟಿ, ಚೆನ್ನಾಗಿ ಕಾಣಿಸ್ತದೆ. ಹಂಗೆ ಎಷ್ಟು ಗ್ರಾಮ್ಸ್ ಐತೆ ಇದು? ಇದು ಒಂದು 4 ಗ್ರಾಮ್. 2ರಿಂದ 4 ಗ್ರಾಮ್. 4 ಗ್ರಾಮ್ ಇದೆ. ಚೆನ್ನಾಗೈತೆ. ನೋಡಿ, ನೀವು ಯಾರಾದ್ರೂ ಮಾಡಿಸ್ಕೊಳ್ಳೋರಿದ್ರೆ ಮಾಡಿಸ್ಕೊಳ್ಳಿ. ಇದೊಂಥರ ಡಿಫ್ರೆಂಟ್ ಆಗೈತೆ. ನಾನೆಲ್ಲೂ ನೋಡಿರ್ಲಿಲ್ಲ ಈ ಡಿಸೈನ್ ಈ ತರ. ನೆಕ್ಸ್ಟ್ ಆಂಟಿ, ಇದು ದ್ರಾಕ್ಷಿ ಗೊಂಚಲು ಟೈಪ್ ಇದೆ. ಇದು ಸಿಂಪಲ್ ಆಗಿದೆ, ಆದ್ರೆ ಗಟ್ಟಿ ಗಟ್ಟಿ ಬರುತ್ತೆ. ಇದು ಒಂದು 3.5 ಗ್ರಾಮ್ ಇದೆ. ಇದು ಹರಳಿಲ್ಲ, ಫುಲ್ ಪ್ಲೈನು, ಫುಲ್ ಗೋಲ್ಡ್ ಇದೆ. ಇದೊಂದು 3.5 ಗ್ರಾಮ್ ಇದೆ, ಗಟ್ಟಿ ಇದೆ. ಇದು ಒಂದು 25 ವರ್ಷ ಆಯ್ತೇನಲ್ವಾ? ಇದು ಒಂದು 25 ವರ್ಷ ಅಲ್ಲ, ಇದೊಂದು 30, ಇದು 30, 26, 26, 25 ವರ್ಷ ಆಯ್ತು. ಇದು 25 ವರ್ಷ ಹೇಳಿದೀನಿ ನಾನು. 25 ವರ್ಷ ಆಯ್ತು. ಚೆನ್ನಾಗಿದೆ. ದ್ರಾಕ್ಷಿ ತರ ಡಿಸೈನ್ ಕೆಳಗಡೆ ಬಂದು. ನೆಕ್ಸ್ಟ್ ಆಂಟಿ, ಇದು ಓಲೆ ಬೇರೆ ಸಪರೇಟ್ ತಗೊಂಡಿದ್ದು ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ. ಇದು ಬೇರೆ ಜುಮ್ಕಿ ಬೇರೆ ಸಪರೇಟ್ ತಗೊಂಡಿರೋದು. ಇದು ಓಲೆ ಜುಮ್ಕಿಯಿಂದ ಒಂದು 6.5 ಗ್ರಾಮ್, 7 ಗ್ರಾಮ್ ಇರಬಹುದು. ಇದು ಈ ತರ ಜುಮ್ಕಿ. ಇದು ಫುಲ್ ಗೋಲ್ಡ್ ಇದೆ, ಹರಳು ಏನು ಇಲ್ಲ, ಪೂರ್ತಿ ಚಿನ್ನದ್ದು. ಇದು ಅದೇ ಒಂದು ಹರಳು ಇಲ್ಲ, ಇದು ಫುಲ್ ಚಿನ್ನ. ಇದು ಗ್ರೀನ್ ಕಲರ್ ಮಣಿ ಬರುತ್ತೆ. ಇದು ಹಾಸನಲ್ಲಿ SRS ಅಲ್ಲಿ ತಗೊಂಡಿದ್ದು. ಇದು ಒಂದು 5 ವರ್ಷ 6 ವರ್ಷ ಆಗಿರ್ಬೇಕಿದು. ಹಾಸನ್ SRS ಅಲ್ಲಿ. ಇದು 4.5 ಗ್ರಾಮ್ ಇದೆ. 4.5 ಗ್ರಾಮ್ ಇದೆ. ಹಾಸನಲ್ಲಿ ತುಂಬಾ ಚಂದ ತಗೊಂಡಿದ್ದೀರಿ SRS ಅಲ್ಲಿ. ಇದು ಒಂದು 4.5 ಗ್ರಾಮ್ ಇದೆ. ಅದು ಜುಮ್ಕಿನೂ ಪೇರ್ ಮಾಡಿ ಹಾಕೋಬಹುದು, ಪ್ಲೈನ್ ಜುಮ್ಕಿನೂ ಹಾಕೋಬಹುದು. ಇದು ಒಂದು 20 ವರ್ಷ ಏನೋ ಆಯ್ತು. ಇದು ಬಿಳಿ ಕಲ್ಲು ಓಲೆ ಮತ್ತೆ ಪ್ಲೇಟ್ ಎರಡೂ ಸೇರಿ 8 ಗ್ರಾಮಿಗೆ ತಗೊಂಡಿದ್ದು. ಅವಾಗ ಒಂದು 6,500 7,000 ಬಿದ್ದಿತ್ತು 8 ಗ್ರಾಮ್ಗೆ. ಅವಾಗ ಇದು ಎಲ್ಲಿ ಪವಿತ್ರ ಪ್ಯಾರಡೈಸ್, ಬಸವೇಶ್ವರ ನಗರದಲ್ಲಿ ಪವಿತ್ರ ಪ್ಯಾರಡೈಸ್ ಹತ್ರ ಬೆಂಗಳೂರಲ್ಲಿ ಈ ತರ ಇದೆ. ಇದನ್ನ ನೀವು ಕೆಳಗಡೆ ಕಾಣ್ಬೇಕಂದ್ರೆ ಹಿಂಗ್ ಇಟ್ಕೊಂಡು ತೋರಿಸ್ಬೇಕು. ಅದ್ ಕೆಳಗಡೆ ನ್ಯಾತಾಡೋದು. ನೋಡಿ, ಇವಾಗ ಡಿಸೈನ್ ಕಾಣುತ್ತೆ ನೋಡಿ. ಇದು ತುಂಬಾ ಇಷ್ಟ ಆಯ್ತು ನನಗೆ. ಸ್ಯಾರಿಗೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸರಿ ಆಂಟಿ, ನೆಕ್ಸ್ಟ್. ಇದು ಬ್ಲಾಕ್ ಕಲರ್ದು. ಇದು ಒಂದು 23-24 ವರ್ಷ ಆಯ್ತು. ಬೋಲೆ 4 ಗ್ರಾಮ್ ಇದೆ. ಇದು ಕಪ್ಪು ಕಲ್ ಬಂದಿರೋದು. ಅದೇ ಹೇಳಿದಲ್ಲ, ಅದೇನೋ ಬೇರೆ ಹವಳ ಇತ್ತು ಫಸ್ಟ್. ಹವಳ ಎಲ್ಲ ಕಲರ್ ಹೋಗಿ ಒಂಥರ ಬೆಳ್ಳಗ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಆಚಾರ ಹತ್ರ ಕೊಟ್ಟು ಈ ಕಲರ್ ಬೇಕು ಅಂತ ಈ ಕಲರ್ ಕಲ್ಲು ಹಾಕ್ಸಿ ಹೊಸ ಟೈಪ್ ಆಗಿ ಮಾಡಿಸ್ತಾ ಇದ್ದು. ಇದೊಂದು 4 ಗ್ರಾಮ್ ಇದೆ.
ಇದು ಮಾಮೂಲಿ ಇದೆಷ್ಟಿರ್ಬೋದು, ಅದು ಒಂದು 3-4 ಇರ್ಬೋದು. ನಮ್ಮ ಅಮ್ಮಂದು ಒಂದು 3.5 ಏನೋ ಆಯ್ತು, ಸೇಮ್ ಇದೆ ಥರದ್ದು. ಇದೊಂದು 3.5-4 ಗ್ರಾಮ್ ಇರ್ಬೋದು. ಇದು ತಗೊಂಡಾಗ್ಲೇ ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು. ನಮ್ಮ ಅಮ್ಮನ ಹತ್ರ ನಮ್ಮ ದೊಡ್ಡಮ್ಮನ ಹತ್ರ ಸೇಮ್ ಇದೇ ಥರ ಐತೆ. ಅದೇ ನೆಕ್ಸ್ಟ್ ಇದು ಜುಮ್ಕಿ. ಇದು ಒಂದು 12-13 ವರ್ಷ ಆಗಿರ್ಬೇಕು. 2-4 ಗ್ರಾಮ್ ಇದೆ ಇದು. ಇದು 4 ಗ್ರಾಮು. ಓಲೆ ಜುಮ್ಕಿ 4 ಗ್ರಾಮ್ ಇರ್ಬೋದು. 2ರಿಂದ ಚೆನ್ನಾಗಿದೆ. ಇದು 1.5 ವರ್ಷ ಆಯ್ತು. ಇದು ಹಾಸನ್ SRS ಅಲ್ಲಿ ಕಲ್ಲು ಸ್ಟೋನ್ ಚೇಂಜ್ ಮಾಡೋ ಅಂಥದ್ದು. ಇದು ಒಂದು 5.5 ಗ್ರಾಮ್ ಇದೆ. ಇದು 6 ಗ್ರಾಮ್ ಇದೆ. ಇದು ಒಂದು 10 ಕಲರ್ಸ್ ಕೊಡ್ತಾರೆ. 6 ಗ್ರಾಮ್ ಇದೆ. ಗಟ್ಟಿ ಬಂದಿದೆ. ಇದು ಗಟ್ಟಿ ಇದೆ. ಹಂಗೆ ಹೇಳಿ ಅಂತ. ಇದು ತಿರ್ಪು ತೆಗೆದ್ಬಿಟ್ಟು ಇದೊಂದು ಇದು ಬರುತ್ತೆ ಚಿಕ್ಕದಾಗಿ, ಅದನ್ನ ತೆಗಿಲ್ಲ, ತೆಗೆದು ತೋರಿಸ್ತೀನಿ. ಇದು ಎಲ್ಲ ಕಲರ್ ನಾವು ಎಷ್ಟು ಬೇಕಾದ್ರೂ ತಗೋಬಹುದು. ಒಂದ್ ಜೊತೆಗೆ 60 ರೂಪಾಯಿ 80 ರೂಪಾಯಿ ಕೊಡಲ್ವಾ ನಿಮ್ಗೆ? ಒಂದ್ ಹಾಕೊಡ್ತಾರ ಅಷ್ಟೇನೆ ಅವರು ತಗೊಳ್ಳುವಾಗ. ಇದು ಗಟ್ಟಿ ಇದೆ. ಇದು 6 ಗ್ರಾಮ್ ಇದೆ. ಓಲೆ ಈ ತರ ಬರುತ್ತೆ. ಈ ತರ ಬರುತ್ತೆ. ಇದಕ್ಕೆ ಕಲರ್ ಕಲ್ಲು ಚೇಂಜ್ ಮಾಡ್ಕೊಂಡು ಹಾಕೊಳ್ಳೋದು. ಮತ್ತೆ ಎಲ್ಲಾ ಕಲ್ಲು ಇದ್ರಲ್ಲೇನೆ, ಹಸ್ರಲ್ಲೇನೆ ಬೇರೆ ಬೇರೆ ತರ ಕಲ್ಲು ಎಲ್ಲ ಇದೆ. ಇದು ಒಂದು 6 ಗ್ರಾಮ್ ಇದೆ. ಅದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಹಸಿರು ಹ್ಯಾಂಗಿಂಗ್ಸ್. ಇದು ಅವಾಗ 500 ರೂಪಾಯಿ 500 ಚಿಲ್ಲರೆ ಏನೋ ಇತ್ತು ಗ್ರಾಮ್ಗೆ. ಇದು ಒಂದು 23 ವರ್ಷ 24 ವರ್ಷ ಆಯ್ತು. ಹೌದಾ? ನೋಡಿ, ಇದು ಒಂಥರ ಡಿಫ್ರೆಂಟ್. ಇದು 4 ಗ್ರಾಮ್ ಇದೆ. ಇದು 23 ವರ್ಷ 24 ವರ್ಷ ಆಯ್ತು. ಇದನ್ನು ಹ್ಯಾಂಗಿಂಗ್ಸ್. ಅವಾಗ ಇದು ಮುತ್ತು ಬಿದೋಗ್ತಾ ಇರುತ್ತೆ, ಹಾಕಿಸ್ತಾ ಇರ್ತೀನಿ. ಮುತ್ತು ಒಂದೊಂದ್ಸಲಿ ಬಿದೋಗುತ್ತೆ, ಹಾಕಿಸ್ತಾ ಇರ್ತೀನಿ. ಇದು ಹಾಸನ್ SRS ಅಲ್ಲಿ ತಗೊಂಡಿದ್ದು. ಇದು 1.5 ವರ್ಷ ಆಗಿರ್ಬಹುದು. ಇದು ಒಂದು 5 ಗ್ರಾಮು, ಇದು 3 ಗ್ರಾಮು. ಇದು ಎಕ್ಸ್ಟ್ರಾ ಪ್ಲೇಟ್ ನಾವು ಬೇಕಾದ್ರೆ ಹಾಕೋಬಹುದು. ಈ ಓಲೆಗೂ ತೋರ್ಸಿದ್ವಲ್ಲ, ಇದು ಪ್ಲೇಟ್. ಈ ಓಲೆಗೂ ಹಾಕ್ಬಹುದು. ಈ ಪ್ಲೇಟ್ ನ ತೆಗೆದು ಬೇಕಾದ್ರೆ ಇಲ್ಲಿ ಇದೆಯಲ್ಲ, ಈ ಪ್ಲೇಟ್ ನ ಕೂಡ ಮ್ಯಾಚ್ ಮಾಡ್ಕೋಬಹುದು. ಎಲ್ಲ ಓಲೆಗೂ ಹಾಕೋಬಹುದು, ಬಿಚ್ಚಿ ತೆಗೆದು ಹಾಕೋಬಹುದು. ಇದು ಒಂದು 8ರಿಂದ 8.25 ಗ್ರಾಮ್ ಇದೆ. ತಿರ್ಪೆಲ್ಲ ಗಟ್ಟಿ ಬಂದಿದೆ. ಇವಾಗ 1.5 ವರ್ಷದಿಂದ ಎಷ್ಟಾಗೈತೆ ಅಂತೆ? ಅವಾಗ ನೆನಪಿಲ್ಲ. ಅವಾಗ ನಾನು ಎಷ್ಟಿದ್ದಾಗ ತಗೊಂಡಿದ್ದು ಅಂದ್ರೆ 5,800 ರೂಪಾಯಿ ಏನೋ ಇತ್ತು ಗ್ರಾಮ್. ಅಂದ್ರೆ ಒಂದ್ 2 ವರ್ಷದ 3 ವರ್ಷದ ಹಿಂದೆ ತಗೊಂಡಿರ್ತೀರಿ. ಒಂದ್ 2 ನಾನ್ ಮದ್ವೆ ಆಗೋ ಟೈಮಲ್ಲೇ 5,500 ಇತ್ತು. ಇಲ್ಲ ನಾನ್ 5,800 ರೂಪಾಯಿ ಏನೋ ಇದ್ದಾಗ ನಾನು ತಗೊಂಡಿದ್ದು. ಅಂದ್ರೆ 1.5 ವರ್ಷ ಆಗ್ಲೇ ಜಾಸ್ತಿ ಆಗೈತೆ. ಇದು ಓಲೆ. ಇದು ನನ್ನ ಮದ್ವೆದು ಮುತ್ತಿನ ಓಲೆ ಜುಮ್ಕಿ ಅವಾಗ ಮಾಡಿಸಿದ್ದು. ಅವಾಗ ನನ್ನ ಮದ್ವೆಲಿ ಕೊಟ್ಟಿರೋದು ಇದು ಮುತ್ತಿನ ಓಲೆ ಜುಮ್ಕಿ. ಇದು ಅವಾಗ 500 ರೂಪಾಯಿ ಪರ್ ಗ್ರಾಮ್ ಇತ್ತು. ಇದು ಒಂದು 8 ಗ್ರಾಮ್ ಓಲೆ ಇದೆ. ಇದೊಂದು 6ರಿಂದ 7 ಗ್ರಾಮ್ ಜುಮ್ಕಿ ಇರಬಹುದು. ಟೋಟಲ್ 15 ಗ್ರಾಮ್ ಇರಬಹುದು. ಇದು ಮುತ್ತಿನ ಓಲೆ ಜುಮ್ಕಿ. ಅದೇ ನಿಮ್ಮ ಹಸ್ಬೆಂಡ್ ಮನೆ ಕಡೆ 93ನೇ ಇಸ್ವಿಲಿ 33 ವರ್ಷ ಆಯ್ತು. 33 ವರ್ಷ ಆಯ್ತು ಇದಕ್ಕೆ. ಮತ್ತೆ ಇದು ಲಕ್ಷ್ಮಿ ಓಲೆ ಅಂತ ಅವಾಗೆಲ್ಲ ಟ್ರೆಂಡಿಂಗ್ ಬರ್ತಿತ್ತು. ಇದನ್ನ ತಗೊಂಡು ಒಂದು 30 ವರ್ಷ ಆಯ್ತು. ಅವಾಗ ಗ್ರಾಮ್ ಅವಾಗ್ಲೂ 500 ರೂಪಾಯಿ ಇತ್ತು. ಇದು 4 ಗ್ರಾಮು ಮೇಲೆ ಇದೆ. ಇದಕ್ಕೆ ಒಂದು 2,000 ಚಿಲ್ಲರೆ ಆಗಿತ್ತು ಅವಾಗ. 4 ಗ್ರಾಮು 300 ಮಿಲಿ ಏನೋ ಇರಬೇಕು. ಅವಾಗ 2,000 ಚಿಲ್ಲರೆ ಆಗಿತ್ತು. ಹಾಸನ್ SRS ಅಲ್ಲಿ ತಗೊಂಡಿದ್ದು. ನಾವು ತಗೋತೀವಿ ಅಂದ್ರೆ 50,000 ಹಾಸನ್ SRS ಅಲ್ಲಿ ತಗೊಂಡಿದ್ದು. ಇದು ನನ್ನ ಮದ್ವೆಲಿ ನಮ್ಮ ತಾಯಿ ಮನೆಯಲ್ಲಿ ಕೊಟ್ಟಿದ್ದಂತ ಹ್ಯಾಂಗಿಂಗ್ಸ್. ಇದು ಕೆಂಪು ಕಲ್ಲಿಂದು. ಕೆಂಪು ಕಲ್ಲು ಮುತ್ತು. ನಮ್ಮ ತಾಯಿ ಮನೆಯಲ್ಲಿ ನನ್ನ ಮದ್ವೆಗೆ ಕೊಟ್ಟಿದ್ದು. ಇದು 8 ಗ್ರಾಮ್ ಮಾಡಿಸಿದ್ದು. 8 ಗ್ರಾಮ್ ಇದೆ. 8 ಗ್ರಾಮಿಗೆ ಮಾಡಿಸಿದ್ದು. ಇದು ತಾಳಿ ತೋರಿಸ್ಬಿಡ್ತೀನಿ. ಆನ್ ಮಾಡಿದೀನಿ ಕತೆ ಹೇಳಿ.
ಇದು ಚಾನ್ಬಾಲಿ ಡಿಸೈನು. ಇದು ಚಾನ್ಬಾಲಿ ಡಿಸೈನು. ಇದು 5 ಗ್ರಾಮು 350 ಮಿಲಿ ಇದೆ. ಇದು ಈಗ ಇತ್ತೀಚೆಗೆ ತಗೊಂಡಿದ್ದು. ಇದು ತಗೊಂಡಾಗ 7,300 ರೂಪಾಯಿ ಪರ್ ಗ್ರಾಮ್ ಇತ್ತು. ಇದು ಚೀಟಿ, ಗೋಲ್ಡ್ ಚೀಟಿ ಹಾಕಿದ್ರಲ್ಲಿ ಇದು ತಗೊಂಡಿದ್ದು 7,300 ರೂಪಾಯಿ ಗ್ರಾಮ್ಗೆ ಆ ಥರ ತಗೊಂಡಿದ್ದು. ಈಗ 12,000 ಆಗೈತೆ ಗ್ರಾಮು. ಅದು 3,000 ಆಯ್ತದೆ. ಎಲ್ಲ ಚಿಕ್ಕದು 5 ಗ್ರಾಮು 350 ಮಿಲಿ ಇದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಕಮೆಂಟ್ ಮಾಡಿ ಗೈಸ್, ಇದ್ರಲ್ಲಿ ಇಷ್ಟು ಇಯರಿಂಗ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇದೊಂದಿದೆ, ಇದು ನನ್ನ ಮಗಳದು, ದೊಡ್ಡ ಮಗಳದು ಓಲೆ ಜುಮ್ಕಿ. ಇದು ಮದ್ವೆಯಲ್ಲಿ ಅವರ ಗಂಡನ ಮನೇಲಿ ಕೊಟ್ಟಿರೋದು. ಇದು 12.5 ಗ್ರಾಮ್ ಇದೆ. ಇದು 12 ಗ್ರಾಮ್ ಇದೆ. ಅಂದ್ರೆ ದೊಡ್ಡಕ್ ಮಾಡಿಲ್ಲ, ಟೊಳ್ಳು ಮಾಡಿಲ್ಲ, ಗಟ್ಟಿ ಇದೆ. 12.5 ಚಿಕ್ಕದಾಗಿ ಮಾಡಿದ್ದಾರೆ. ಇವಾಗ 12 ಗ್ರಾಮ್ಗೆ ಅಂದ್ರೆ ಇಷ್ಟು ದಪ್ಪ ಮಾಡ್ಕೊಡ್ತಾರೆ. ಅಂದ್ರೆ ಗಟ್ಟಿ ಇರಲ್ಲ, ಟೊಳ್ತಾರ. ಇದೇನು ನೋಡಕ್ ಚಿಕ್ಕ ಕಾಣಿಸಿದ್ರು ಗಟ್ಟಿ ಇದೆ. ಇದು 12.5 ಗ್ರಾಮ್. 12.5 ಗ್ರಾಮ್ ಇದೆ. ಹರಳನ್ನ ಲೆಸ್ ಮಾಡಿ 12.5 ಇದೆ. ಸೊ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ತೋರ್ಸುತ್ತೆ ಈಗ ಆಂಟಿ. ಪ್ಲೈನ್ ಇದಕ್ಕೆ ಸಣ್ಣ ಕಲ್ಲು ಬಂದಿರ್ಬೋದು, ಸಣ್ಣ ಸ್ಟೋನ್ ಬಂದಿದೆ, ರೆಡ್ ಕಲರ್. ಇದು ಫುಲ್ ಗೋಲ್ಡ್ ಮಾಡಿಸಿರೋದು. ಲಕ್ಷ್ಮಿ ಬಂದಿದೆ. ಪಿಕಾಕ್ ಮತ್ತೆ ಲಕ್ಷ್ಮಿ ಡಿಸೈನ್. ಪಿಕಾಕ್ ಬಂದಿದೆ, ತೋರ್ಸು ನೀಟಾಗಿ. ಇಲ್ಲಿ ಪಿಕಾಕ್ ಬಂದಿದೆ ಆ ಕಡೆ ಈ ಕಡೆ. ಇಲ್ಲಿ ಫುಲ್ ನೋಡಿ, ಫುಲ್ ಲಕ್ಷ್ಮಿ ಬಂದೈತೆ. ಸುತ್ತ ಲಕ್ಷ್ಮಿ ಜುಮ್ಕಿಗೆ ಒಂದಲ್ಲ, 5-6 ಲಕ್ಷ್ಮಿ ಬಂದಿದೆ. ಇಲ್ಲಿ ಫ್ರಂಟ್ ಅಲ್ಲಿ ಲಕ್ಷ್ಮಿ, ಹಾಗೆ ಇಲ್ಲಿ ಹೊಟ್ಟೆ ಹತ್ರ ಎಲ್ಲ ಲಕ್ಷ್ಮಿ ಬಂದಿದೆ. ಹರಳುಗಳು ಅದೇ 7-8 ಹರಳುಗಳು ಇರ್ಬೋದು, ಚಿಕ್ಕದು. ಅಷ್ಟು ಬಿಟ್ರೆ ಫುಲ್ ಗೋಲ್ಡ್ ಇದೆ. ಇದು ಎಷ್ಟು ಗ್ರಾಮ್ ಇದೆ? ಇದು 15.5 ಗ್ರಾಮ್ ಇದೆ. ಇದು ಮಾಡಿಸಿದಾಗ ಎಷ್ಟಾಗಿರ್ಬೋದು? ಇದು ಮಾಡಿಸಿದಾಗ 6,000 ಚಿಲ್ಲರೆ ಇರ್ಬೋದು. ಇದು ಬರೋಬ್ಬರಿ ನಾನ್ ಕೊಟ್ಟಿರೋ ಪ್ರೈಸ್ 1 ಲಕ್ಷ ರೂಪಾಯಿ. ಕರೆಕ್ಟ್ ಆಗಿ 1 ಲಕ್ಷ ರೂಪಾಯಿ ನಾನ್ ಕ್ಯಾಶ್ ಕೊಟ್ಟಿರೋದು ಅವ್ರಿಗೆ. 1 ಲಕ್ಷ ಚಿಲ್ಲರೆ 800 ರೂಪಾಯಿ ಏನೋ ಆಗಿತ್ತು. 800 ರೂಪಾಯಿ ಅಷ್ಟೇ ಬಿಟ್ಟಿದ್ದಾರೆ. ಇನ್ನ 1 ಲಕ್ಷ ರೂಪಾಯಿ ನಾನು ಫುಲ್ ಕ್ಯಾಶ್ 1 ಲಕ್ಷ ರೂಪಾಯಿ. ಇವಾಗ ಹತ್ತತ್ರ 1.25 ಲಕ್ಷದ ಮೇಲೆ. ಇವಾಗ 1.25 ಲಕ್ಷ 2 ಲಕ್ಷ ಹತ್ತತ್ರ 15.5 ಗ್ರಾಮ್ ಇದೆ. ಇದು ಫುಲ್ ರಿಚ್ ಆಗಿದೆ ಫ್ರೆಂಡ್ಸ್. 15.5 ವೇಸ್ಟೇಜ್ 17.5 ಗ್ರಾಮ್ ತನಕ ವೇಸ್ಟೇಜ್ ತೆಗ್ದಿದ್ದಾರೆ ಅವರು. 15.5 ಗ್ರಾಮ್ ನಮಗ್ ಕೊಟ್ಟಿರೋದು. 2 ಗ್ರಾಮ್ ವೇಸ್ಟೇಜ್ ತೆಗ್ದಿದ್ದಾರೆ. ಆಂಟಿಕ್ ಪೀಸ್ ಅಂತ ಹೇಳ್ಬಿಟ್ಟು. ಇದನ್ನ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡಿ ಫುಲ್ ಲಕ್ಷ್ಮಿ, ಝೂಮ್ ಅಲ್ಲಿ ತೋರಿಸ್ತೀನಿ. ಫುಲ್ ಲಕ್ಷ್ಮಿನೇ. ಇಲ್ಲೆಲ್ಲ ಸುತ್ತ ಲಕ್ಷ್ಮಿ ಇದೆ ನೋಡಿ. ನಿಮ್ಗೆ ಯಾರಾದ್ರೂ ಡಿಸೈನ್ ಬೇಕು ಅಂದ್ರೆ ಸೊ ಇಷ್ಟ ಆದ್ರೆ ಮಾಡಿಸ್ಕೋಬಹುದು. ಈ ತರ ಫುಲ್ ಲಕ್ಷ್ಮಿ ಇದೆ. ಇದು ವ್ಯಾಕ್ಸ್ ಗುಂಡು. ಇದು 9 ಗ್ರಾಮ್ ಇದೆ. ಇದು 9 ಗ್ರಾಮ್ ಇದೆ. ಇದು ಕೆಂಪುದು ಮಣಿ ಬಂದಿದೆ. ಇದ್ರ ಮಧ್ಯಕ್ಕೆ ಕೆಂಪು ಮಣಿ ಬಂದಿದೆ. 3 ಎಳೆ ಇದೆ. ಇಲ್ಲಿ ಡಿಸೈನ್ ಬಂದಿದೆ. ಇಲ್ಲಿ ಇದಕ್ಕೆ ಮಾಪ್ಗೆ ಡಿಸೈನ್ ಬಂದಿದೆ. ಇದು 9 ಗ್ರಾಮ್ ಇದೆ. ಸೇರಿಸಿ 9 ಗ್ರಾಮ್ ಒಟ್ಟು ಟೋಟಲ್ 9 ಗ್ರಾಮ್ ಇದೆ ಮಾಪು ಸೇರಿ. ಇದು 900 ಮಿಲಿ ವೇಸ್ಟೇಜ್ ತೆಗ್ದಿದ್ದಾರೆ. 900 ಮಿಲಿ. ಇದು ತಗೊಂಡು 3.5 ವರ್ಷ ಆಯ್ತು. 3.5 ವರ್ಷ ಆಯ್ತು. ಅವಾಗ ನಾನು 50,000 ರೂಪಾಯಿ ಕೊಟ್ಟಿದ್ದೆ. 50,000 ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ. ಚೆನ್ನಾಗೈತೆ. ಇದು ಒಂದು 6 ವರ್ಷ ಆಯ್ತು ಮಾಡಿಸಿ. ಇದು 8 ಗ್ರಾಮ್ ಇದೆ. ಇದು 8 ಗ್ರಾಮ್ ಜೋಮಲೆ ಸರ. ಇದು 8 ಗ್ರಾಮ್ ಇದೆ. ಇದು ಹಸಿರು ಮಣಿ ಹಾಕಿ ಮಾಡಿರೋದು. ಗುಂಡು, ಚಿನ್ನದ ಗುಂಡು 8 ಗ್ರಾಮ್ ಇದೆ. 8 ಗ್ರಾಮ್. ಇದು 1 ಗ್ರಾಮ್ ಇದೆ. ಇದು ವ್ಯಾಕ್ಸ್ ಗುಂಡು. 1 ಗ್ರಾಮ್ ಗುಂಡು ತಗೊಂಡು ಇದು ಮಣಿಗೆ 300 ರೂಪಾಯಿ ಆಯ್ತು ಒಂದ್ ಸರಕ್ಕೆ. ಇದು ಪೋಣ್ಸಕ್ಕೆ 100 ರೂಪಾಯಿ ತಗೊಂಡಿದ್ರು ಮೈಸೂರಲ್ಲಿ. ಇದು 1 ಗ್ರಾಮ್ ಇಂದು. ನೆಕ್ಸ್ಟ್ ಇದು ಚಿಕ್ಕ ಗುಂಡು 1 ಗ್ರಾಮ್ ಇದೆ. ಈ ಗುಂಡು, ಆ ಗುಂಡು 1 ಗ್ರಾಮ್ ಇದೆ. ಇದು 1 ಗ್ರಾಮ್ ಇದೆ. 2ರಿಂದ ಆ ಗುಂಡು ತಗೊಂಡು ಈ ಕಲರ್ ಅಲ್ಲಿ ರಾಜಾ ಮಾರ್ಕೆಟ್ ಅಲ್ಲಿ ಇದನ್ನ ಪೋಣಿಸಿರೋದು. ಇದು ಈ ಮಣಿ ತಗೊಂಡು ಚಿಕ್ಕಪೇಟೆ ರಾಜಾ ಮಾರ್ಕೆಟ್ ಅಲ್ಲಿ ಪೋಣಿಸ್ಕೊಂಡ್ ಬಂದಿರೋದು. ಇದು ರಾಜಾ ಮಾರ್ಕೆಟ್ ಅಲ್ಲೇ ಪೋಣಿಸಿರೋದು. ಇದು 1.5 ಗ್ರಾಮ್ ಇದೆ. ಇದು ಗುಂಡು ವ್ಯಾಕ್ಸ್ ಗುಂಡು 1.5 ಗ್ರಾಮ್ ಇದೆ. ಇದಲ್ಲೇ ಮಣಿ ತಗೊಂಡು, ಇದು ಚಿನ್ನದಲ್ಲ ಪೆಂಡೆಂಟ್. ಇದು ಪೆಂಡೆಂಟ್. ಇದನ್ನ ತಗೊಂಡು ಮಾಪು ಮಧ್ಯಕ್ಕೆ ಹಾಕ್ಸಿ ಇದು ರಾಜಾ ಮಾರ್ಕೆಟ್ ಅಲ್ಲಿ
ಇದು ಪೋಣಿಸಿರೋದು. ಅದೇ ಮಣ್ಣಿಗೆ ಮ್ಯಾಚ್ ಆಗಂಗೆ ಇದು ಗ್ಯಾರಂಟಿ ಮಾಪ್ ತಗೊಂಡಿರೋದು. ಇದು ಮಾತ್ರ ಗೋಲ್ಡ್ 1.5 ಗ್ರಾಮ್ ಇದೆ. ನೆಕ್ಸ್ಟ್ ಇದು ಗಟ್ಟಿ ಗುಂಡು, ಇದು ಆಚಾರ ಹತ್ರ ಹೇಳಿ ಮಾಡಿಸಿರೋದು. ಇದು ಗುಂಡು ಶೈನಿಂಗ್ ಇದೆ, 3 ಗ್ರಾಮ್ ಇದೆ. ಇದು 3 ಗ್ರಾಮ್ ಇದೆ. 3 ಗ್ರಾಮ್ ಇದೆ. ಇದು ಗುಂಡು ಗಟ್ಟಿ ಗುಂಡಿದು. ಇದು ರಾಜಾ ಮಾರ್ಕೆಟ್ ಅಲ್ಲೇನೆ ತಗೊಂಡೋಗಿ ಪೋಣಿಸ್ಕೊಂಡು ಬಂದಿರೋದು. ಈ ಕಲರ್ ನೋಡಿ ಗೈಸ್, ಇಷ್ಟಿದೆ. ನಿಮ್ಗೆ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ. ಸೊ ಎಲ್ಲ ಒಂದೊಂದು ರೈಟು ಅಂಡ್ ಒಂದೊಂದು ಮೆಮೊರಿ ಇದೆ ಆಂಟಿದು. ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಅದ್ರಲ್ಲಿ ಒಂದೊಂದು ತೆಗೆದು ಈ ತರ ಇಟ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇಷ್ಟೊತ್ತು ತನಕ ನೀವು ಗೋಲ್ಡ್ ಜ್ಯುವೆಲರ್ಸ್ ನೋಡಿದ್ರಿ. ಇವಾಗ ಸಿಲ್ವರ್ ತೋರಿಸ್ತಾರೆ. ಆಂಟಿ ಹೇಳ್ತಾರೆ ಯಾವಾಗ ತಗೊಂಡಿದ್ದು, ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ. ಸ್ಟಾರ್ಟ್ ಮಾಡಿ ಆಂಟಿ. ಹೇಳಿ. ನೋಡಿ, ಇದೆಲ್ಲ ಬೆಳ್ಳಿದು, ಇದೆಲ್ಲ ಗುಂಡು ಎಲ್ಲ ನಾವು ತಗೊಂಡು ರಾಜಾ ಮಾರ್ಕೆಟ್ ಅಲ್ಲಿ ಅಲ್ಲೇ ಬೆಳ್ಳಿ ಅಂಗಡಿಲಿ ತಗೊಂಡು ಇದನ್ನ ಮಣಿ ತಗೊಂಡು ಇದಕ್ಕೆ ಮ್ಯಾಚ್ ಆಗಂಗೆ ಮಾಡಿಸಿರೋದು. ಇದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಇದೆಲ್ಲ ಒಂದು 7ರಿಂದ 7.5 ಸಾವಿರ ಆಗಿದೆ. ಮಣಿ ಮತ್ತೆ ಪೋಣಿಸಿರೋದು, ಇದು ಬೆಳ್ಳಿದು ಎಲ್ಲ ಸೇರಿ ಒಂದ್ 7ರಿಂದ 8 ಸಾವಿರ ರೂಪಾಯಿ ಬಿತ್ತು ಅವಾಗ. ಇವಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗ್ಬೋದು ಇವಾಗ. ಇದೊಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು ಮಾಡಿಸಿ. ಇದು ಇವಾಗ ಇತ್ತೀಚೆಗೆ ತಗೊಂಡಿರೋದು. ಇನ್ನು ಬಿಲ್ ತೆಗ್ದಿಲ್ಲ. ಇದು 30 ಗ್ರಾಮ್ ಇದೆ. ಇದು ಬೆಳ್ಳಿದು ಗೋಲ್ಡ್ ಪ್ಲೇಟೆಡ್ ಒರಿಜಿನಲ್ ಮಣಿ. ಇದು 4.5 ಸಾವಿರ ರೂಪಾಯಿ ಇದು ಮಣಿಗೆ ಆಗಿದೆ. ಇದು ರೆಡಿನೇ ರೆಡಿ ತಗೊಂಡಿದ್ದು. ಇದು ನನಗ್ ಬಿದ್ದಿದ್ದು 12 ಸಾವಿರ ರೂಪಾಯಿ ಬಿದ್ದಿದೆ. 12 ಸಾವಿರ ಟೋಟಲಿ 12 ಸಾವಿರ ರೂಪಾಯಿ ಇದು ರೆಡಿ. ಸಿಲ್ವರ್ 12 ಸಾವಿರ ರೂಪಾಯಿ ನಾನು ಕೊಟ್ಟಿರೋ ರೈಟ್. ಇದು ಸಿಲ್ವರು. ಇದು 7 ಸಾವಿರ ರೂಪಾಯಿ ಕೊಟ್ಟಿದ್ದೀನಿ. ಇದು ಚೆನ್ನಾಗಿದೆ. ಇದು ಸೇಮ್ ಗೋಲ್ಡ್ ಜ್ಯುವೆಲರಿ ತರನೇ ಕಾಣಿಸುತ್ತೆ. ಹಿಂದ್ಗಡೆ ಪ್ಲೇಟೆಡ್ ಅಷ್ಟೇ, ಫುಲ್ ಕವರ್ ಆಗಿದೆ. ಇದು ಯಾವುದು ಹರಳು ಇದು ಏನು ಬಿದ್ದೋಗಲ್ಲ. ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಎಷ್ಟಾಗಿದೆ? ಇದು 6.5 ಸಾವಿರ. 6.5 ಸಾವಿರ ರೂಪಾಯಿ ಆಗಿತ್ತು. ಇವಾಗ ಅದು ಸ್ವಲ್ಪ ಜಾಸ್ತಿ ಆಗಬಹುದು. ಇದು ಸಿಂಪಲ್ ನೆಕ್ ಪೀಸ್. ಇದು ಸಿಲ್ವರು. ಇದು ಒಂದು 2.5 ಸಾವಿರ ರೂಪಾಯಿ ಬಿದ್ದಿದೆ ನನಗೆ. ಇದಕ್ಕೆ ಚೆನ್ನಾಗಿದೆ. 2.5 ಸಾವಿರ ರೂಪಾಯಿ ಸಿಂಪಲ್ ಆಗಿದೆ. ಸೀರೆ ಡ್ರೆಸ್ಗೂ ಹಾಕ್ಬೋದು, ಸೀರೆಗೂ ಹೆಣ್ಮಕ್ಳು ಫ್ರಾಕ್ ಹಾಕ್ದಾಗ ಟ್ರೆಡಿಷನಲ್ ವೇರ್ಗೂ ಕೂಡ ಹಾಕ್ಬೋದು. ಇದು ವಂಕಿ ಉಂಗ್ರ. ಇದು ಬೆಳ್ಳಿದೇನೆ. ಇದು ರೆಡ್ ಹರಳು ಬಂದಿದೆ. ಪಿಂಕ್ ಶೇಡ್ ಇರೋದು ಹರಳು ಬಂದಿದೆ. ಇದು ನಾನು ತಗೊಂಡಾಗ 1.5 ಸಾವಿರ ರೂಪಾಯಿನ ಆಗಿತ್ತು. ಇದು ಬೆಳ್ಳಿ ನೆಕ್ಲೆಸ್. ಇದು ನಾನು 6 ಸಾವಿರ ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಈ ತರ ಇದೆ. ಹಿಂದ್ಗಡೆಗೆ ಚೈನ್ ಇಲ್ಲ, ಥ್ರೆಡ್ ಹಾಕೋಬಹುದು. ಇದು ಲಾಕ್ ತಂದು ಬೆಳ್ಳಿದ ಬೇಕಾದ್ರೆ ಅದನ್ನ ಹಾಕೋಬಹುದು. ಇದು ಚಾನ್ ಬಾಲಿ ಡಿಸೈನು. ಇದು 3.5 ಸಾವಿರ ರೂಪಾಯಿ ಕೊಟ್ಟಿದ್ದೀನಿ. ಚಾನ್ ಬಾಲಿ ಓಲೆ. ಇದು ಚೆನ್ನಾಗಿದೆ ಡಿಸೈನ್. ಅದೇ ನೆಕ್ಲೆಸ್ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ. ಓಕೆ ಆಂಟಿ, ನೆಕ್ಸ್ಟ್ ಇದು ಓಲೆ ತುಂಬಾ ಚೆನ್ನಾಗಿದೆ. ಕಿವಿ ತುಂಬಾ ಕಾಣಿಸುತ್ತೆ. ನಾವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಇದು ಚಿನ್ನದ್ದಲ್ಲ ಬೆಳ್ಳಿದು ಅಂತ. ಇದು ಒಂದೊಂದ್ಸಲಿ ಚಿನ್ನದ ಹಾಕೊಂಡಿರ್ತೀವಿ, ಬೇಜಾರಾದಾಗ ಇದನ್ನು ಬೆಳ್ಳಿದು ಹಾಕೋಬಹುದು. ತಿರ್ಪು ಎಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದ್ 3.5 ಸಾವಿರ ಕೊಟ್ಟಿರ್ಬೋದು. ಸರಿಯಾಗಿ ನೆನಪಿಲ್ಲ, ಅಷ್ಟಾಗಿರ್ಬೋದು. ಇದು ಬೆಳ್ಳಿದು ನಾಗರ ಬರುತ್ತಲ್ಲ, ಅದು ಲಕ್ಷ್ಮಿ ಇದೆ. ನಾಗರ ಟೈಪು ಬೆಳ್ಳಿದು ಮೊದ್ಲೆಲ್ಲ ಬರ್ತಿತ್ತಲ್ಲ ಆ ತರದ್ದು. ಇದು ಬೆಳ್ಳಿದೇನೆ. ಬೇಕಾದ್ರೆ ನಾವು ಪೆಂಡೆಂಟ್ ತರನು ಹಾಕೋಬಹುದು. ಇಲ್ಲಿ ಹಿಂದ್ಗಡೆ ಇದಿದೆ. ಇದು ಸರಗಳಿಗೆಲ್ಲ ಪೆಂಡೆಂಟ್ ತರನು ಹಾಕೋಬಹುದು. ಹಿಂದ್ಗಡೆಗೆ ಜಡೆ ಬಿಲ್ಲೆ ತರನು ಇದನ್ನ ಹಾಕೋಬಹುದು. ಇದು ಎಷ್ಟಾಗಿತ್ತು ಅವಾಗ? ಇದು 2.5 ಸಾವಿರ ರೂಪಾಯಿ. 2.5 ಜಾಸ್ತಿ, ಒಂದು 5 ಸಾವಿರ ತನಕ ಆಗಿದೆ. ಇದು ಬೆಳ್ಳಿ ರೇಟ್ ಜಾಸ್ತಿ ಆದಂಗೆ ಜಾಸ್ತಿ. ಇದು ಬಂದು ಇದು ನೋಡಿ, ಇದು ಬೈತಲೆ ಬೊಟ್ಟು. ಇದು ತುಂಬಾ ಚೆನ್ನಾಗಿದೆ. ಇವಾಗ ಅದೇನೋ ಕುಂದನ್ ಡಿಸೈನ್ ಅಂತ ಬರುತ್ತಲ್ಲ, ಅದು ಬೈತಲೆ ಬಟ್ಟು. ನನ್ನ ಮಗಳು ಮಲ್ಲೇಶ್ವರಂ ಇಂದ ತಗೊಂಡ್ಬಂದಿದ್ಲು. ಹಿಂದ್ಗಡೆ ಎಲ್ಲ ಫುಲ್ ಕವರ್ ಆಗಿದೆ. ವೇಟ್ ಇದೆ. ಇದು ವೇಟ್ ಇದೆ ಅಂದ್ರೆ ನಾವು ದಾರ ತರ ಹಾಕೋಬಹುದು, ಅಥವಾ ಇಲ್ಲ ಅಂದ್ರೆ ಸರ ತರ ಹಾಕೋಬಹುದು. ಇದು ಬೈತಲೆ ಬಟ್ ತರನು ನಾವು ಇದ್ ಮಾಡಬಹುದು. ಇದೆಯಲ್ಲ, ಚಿಕ್ಕದು ಡಾಲರ್ ತಗೊಂಡು ಬೆಳ್ಳಿ ಡಾಲರ್ ತಗೊಂಡು ನಾವು ಇದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಇದು ಕುಂದನ್ ಡಿಸೈನ್. ಇದು ಕುಂದನ್ ಚೆನ್ನಾಗಿದೆ ತುಂಬಾ. ನೆಕ್ಸ್ಟ್ ಆಂಟಿ,
ಅಲ್ಲೊಂದು ಲಕ್ಷ್ಮಿ ಪೆಂಡೆಂಟ್. ಇದು ಲಕ್ಷ್ಮಿ ಪೆಂಡೆಂಟು. ಇದನ್ನು ಸಪ್ರೇಟ್ ನಾನು ತಗೊಂಡಿರೋದು, ಏಕೆಂದ್ರೆ ಮುತ್ತಿಂದು ಸರಗಳಿದೆ ಪ್ಲೈನು, ಅದಕ್ಕೆ ಹಾಕೋಬಹುದು. ಯಾವ್ದಾದ್ರು ಸರಗಳಿಗಾದ್ರೂ ನಾವು ಮ್ಯಾಚ್ ಮಾಡಿ ಹಾಕೋಬಹುದು ಅಂತ ಹೇಳ್ಬಿಟ್ಟು ಇದು ಒಂದು ಸಿಲ್ವರ್. ಇದು ಇದು 6,000ನೋ 6,500ನೋ ಇದು ಕೊಟ್ಟಿದ್ದೀನಿ. ಅಂದ್ರೆ ಇದು ಇಲ್ಲಿ ಈ ತರ ನಾರು ಹುಕ್ ಟೈಪ್ ಆದ್ರೂ ಈ ತರ ಹಾಕೋಬಹುದು ಡಾಲರ್. ಇಲ್ಲ ಅಂದ್ರೆ ಇಲ್ಲಿ ಇದು ಬಂದಿದೆ, ಇದಕ್ಕೆ ಕೊಂಡಿನಾರು ನಾವು ಹಾಕೊಂಡು ಮ್ಯಾಚ್ ಮಾಡ್ಕೋಬಹುದು. ಮುತ್ತು ಬಂದಿದೆ ಇದು. ಇದೆಲ್ಲ ನೋಡ್ತಿರೋದೆಲ್ಲ ಫುಲ್ಲು ಸಿಲ್ವರ್ ಕಲೆಕ್ಷನ್. ಮತ್ತೆ ಬಳೆ ಇದು ಬಳೆ. ಇದು ನಾನು ತಗೊಂಡಾಗ್ಲೇ 2 ವರ್ಷ ಆಯ್ತು. ಇದು ಸಿಂಗಲ್ ಬಳೆ, ಇದು ಸಿಲ್ವರ್ ಏನೆ. ನಾನು ಅವಾಗ 7,000 ರೂಪಾಯಿ ಕೊಟ್ಟಿದ್ದೆ ನಾನು ಒಂದು ಸಿಂಗಲ್ ಬಳೆಗೆ. ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಇದು ತಿರುಪಿದೆ, ತಿರುಪದು. 7,000 ರೂಪಾಯಿ ಕೊಟ್ಟಿದ್ದೆ. ಇದೊಂದು ಸಿಂಗಲ್ ಬಳೆ. ಎಷ್ಟು ಬೆಳ್ಳಿ ಕಲೆಕ್ಷನ್ಸ್. ಇದರಲ್ಲಿ ನನ್ನ ಫೇವ್ರೇಟ್ ಯಾವ್ದು ಅಂತ ಕೇಳಿದ್ರೆ ಇದು ತುಂಬಾ ಸಖತ್ತಾಗೈತೆ. ಅದು ಬಿಟ್ರೆ ಇದೊಂದು ಚಿಕ್ಕದೊಂದು. ನಿಮ್ಗೆ ಇಷ್ಟರಲ್ಲಿ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ವಾ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲೆಕ್ಷನ್ಸ್ ಯಾವ್ದು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದೆಲ್ಲ ನನ್ನ ಫ್ರೆಂಡ್ ಅಮ್ಮನ್ ಜ್ಯುವೆಲರಿ ಆಗಿರುತ್ತೆ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.